ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ವರ್ಷದಲ್ಲಿ ಮೇ 16ರಂದು ರಾಹುಗ್ರಹವು ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಶನಿ ಅಧಿಪತಿಯಾಗಿರುವಂತಹ ಕುಂಭರಾಶಿಗೆ ರಾಹು ಸ್ವಕ್ಷೇತ್ರವಾಗಿರುವಂತಹ ರಾಹು ಪ್ರವೇಶವನ್ನು ಮಾಡುತ್ತಾ 18 ತಿಂಗಳ ಕಾಲ ಇವರಿಗೆ ದ್ವಾದಶ ರಾಶಿಗಳಿಗೆ ಈ ರಾಹುಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು ನೋಡುವುದಾದರೆ, ಮುಖ್ಯವಾಗಿ ಸ್ವಕ್ಷೇತ್ರದಲ್ಲಿರುವಂತಹ ಕಾರಣದಿಂದ ರಾಹು ಈ ಸ್ವತಂತ್ರ ಫಲಗಳನ್ನು, ತನಗಿರುವಂತಹ ಸ್ವತಂತ್ರ ಫಲಗಳನ್ನು ಈ ರಾಶಿಗಳ ಮೇಲೆ, ದ್ವಾದಶ ರಾಶಿಯ ಜಾತಕರಿಗೆ ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಕುಂಭರಾಶಿ ರಾಹುವಿನ ಸ್ವಕ್ಷೇತ್ರ ಆಗಿರುವಂತಹ ಕಾರಣದಿಂದ, ಅದೇ ರೀತಿ ಈ ಮೇ 15ರಂದು ಮಿಥುನ ರಾಶಿಗೆ ಗುರು ಬರ್ತಾ ಇದ್ದಾರೆ. ಈಗ ಮಿಥುನ ರಾಶಿಗೆ ಗುರು ಬರ್ತಾ ಇರುವಂತಹ ಕಾರಣದಿಂದ ಗುರು ಭಾಗ್ಯ ದೃಷ್ಟಿಯಿಂದ ಈ ರಾಹುವನ್ನು ನೋಡ್ತಾ ಇದ್ದಾರೆ. ಅಂದರೆ ರಾಹುಗ್ರಹದ ಮೇಲೆ ಒಳ್ಳೆಯ ಗ್ರಹ ಆಗಿರುವಂತಹ ಗುರುಗ್ರಹ ದೃಷ್ಟಿ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ದ್ವಾದಶ ರಾಶಿಗಳಿಗೆ ಈ 18 ದಿನಗಳ ಕಾಲ ಈ ರಾಹುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ಪ್ರತ್ಯೇಕವಾಗಿ ರಾಹುಕಾರಕತ್ವದ ಬಗ್ಗೆ, ರಾಹುವಿನ ಪ್ರಭಾವ ಯಾಕೆ ಹೇಳ್ತಾ ಇದ್ದೀವಿ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ರಾಹು ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಒಂದು ರೀತಿ ನೋಡಿಕೊಂಡ್ರೆ ರಾಹುನು ಪಾಪಗ್ರಹ ಆಗಿರಬಹುದು, ಆದರೂ ಕೆಲವೊಂದು ವಿಷಯಗಳಲ್ಲಿ ಆ ಜಾತಕ ಚಕ್ರದಲ್ಲಿ ಯಾವ ಗ್ರಹದ ಜೊತೆ ರಾಹು ಇದ್ದರೆ ಯಾವ ಫಲಗಳನ್ನು ನಾವು ಕೊಡ್ತಾ ಇದೆ ಅನ್ನುವಂತಹ ವಿಷಯಗಳಲ್ಲಿ ವಿಶೇಷವಾಗಿ ಕೆಲವೊಬ್ಬರಿಗೆ ಈ ಅರ್ಹತೆ ಇಲ್ಲದಿದ್ರೂ ಕೆಲವೊಬ್ಬರಿಗೆ ಕೋಟ್ಯಾಧಿಪತರನ್ನು ಮಾಡ್ತಿರ್ತಾರೆ. ಅಂತಹ ಯೋಗ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವುದು, ಅಪ್ರಯತ್ನವಾಗಿ ಹಣ ಗಳಿಕೆ ಮಾಡುವುದು, ಈ ಕಷ್ಟವ ಇಲ್ದಿದ್ರೇ ಈ ಮುಖ್ಯವಾಗಿ ಬ್ಯಾಕ್ ಡೋರ್ ಅಥವಾ ಶಾರ್ಟ್ಕಟ್ಸ್ ಮೆಥಡಿಂದ ಇವರು ಹಣ ಗಳಿಸೆ ಮಾಡುವಂತಹ ವಿಷಯಗಳಲ್ಲಿ ವಿಶೇಷವಾಗಿ ಯೋಗಕಾರಕರಾಗ್ತಾರೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಇವರು ಏಮಾರುವುದಕ್ಕೆ ಅಥವಾ ಆ ಮಾಯೆಯಲ್ಲಿ ಬಿದ್ದು ಇದ್ದುದನ್ನು ಕಳ್ಕೊಳ್ಳೋದಕ್ಕೆ ಅನುಕೂಲವಾಗ್ತಾ ಇರುತ್ತೆ. ಅಂತಹ ಪ್ರಭಾವಶಾಲಿಯಾಗಿರುವಂತಹ ರಾಹುಗ್ರಹವು ಏಕಾದಶದಲ್ಲಿ ಮೇಷರಾಶಿಗೆ ನೋಡಿ, ಏಕಾದಶದಲ್ಲಿ ಶನಿ ಇದ್ರೂ ಮತ್ತು ಎಷ್ಟೋ ಶುಭ ಫಲಗಳು ಕೊಡುತ್ತೆ. ಆದರೆ ಏಕಾದಶದಲ್ಲಿ ರಾಹು ಇರುವಂತಹ ಮೇಷರಾಶಿಯವರಿಗೆ 18 ತಿಂಗಳ ಕಾಲ ಯಾವ ರೀತಿ ಗೋಚಾರ ಫಲಗಳು ಕೊಡ್ತಾ ಇದ್ದಾರೆ ಮೇಷರಾಶಿಯವರಿಗೆ ಈ ಏಕಾದಶ ಭಾವದಲ್ಲಿ ಅಂತ ನೋಡುವುದಾದರೆ, ಮುಖ್ಯವಾಗಿ ಅತ್ಯುತ್ತಮವಾದಂತಹ ಶುಭ ಫಲಗಳನ್ನು, ಅದ್ಭುತ ಅದೃಷ್ಟ ಫಲಗಳನ್ನು ರಾಹುಗ್ರಹವು ಮೇಷರಾಶಿಗೆ ಈ 18 ತಿಂಗಳ ಕಾಲ ನೀಡ್ತಾ ಇದ್ದಾರೆ. ರಾಹು ದೋಷ ಇದೆ ಅಂತ ತುಂಬ ಜನ ಭಯ ಬೀಳ್ತಾ ಇರ್ತಾರೆ. ರಾಹು ದೃಷ್ಟಿ ನಮಗೆ, ರಾಹು ದೃಷ್ಟಿ ಅಂತ ಹೇಳೋರಿಗೆ ಯಾರಿಗೆ ಆ ಪರ್ಟಿಕ್ಯುಲರ್ ರಾಹುಗ್ರಹ ಯಾವ ಗ್ರಹದ ಜೊತೆ ಇರೋದು ಅನ್ನೋದು ಮುಖ್ಯವಾಗಿರುತ್ತೆ. ಮುಖ್ಯವಾಗಿ ಆ ರೀತಿ ಇರೋದರಿಂದ ಮೇಷರಾಶಿಯವರಿಗೆ ಈ ರಾಹುಗ್ರಹದ ಪ್ರಭಾವದಿಂದ ಬರುವಂತಹ 1.5 ವರ್ಷ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈ ಮುಖ್ಯವಾಗಿ ಈ ರಾಶಿಯವರಿಗೆ ಒಳ್ಳೆಯ ಅನುಕೂಲವಾದಂತಹ ಬೆಳೆ ಬಾಳುವಂತಹ ವಸ್ತುಗಳನ್ನು, ವಿಶೇಷವಾದಂತಹ ಆಸ್ತಿಯನ್ನು ಪಡೆಯೋದಕ್ಕೆ, ಹಣಕಾಸಿನ ಸೌಲಭ್ಯಗಳನ್ನು ಪಡೆಯುವುದಕ್ಕೆ, ವಿವಿಧ ಮಾರ್ಗಗಳ ಮುಖಾಂತರ ಆಕಸ್ಮಿಕವಾಗಿ ಧನಾಗಮನವನ್ನು ಪಡೆಯೋದಕ್ಕೆ ಈ ರಾಹುಗ್ರಹವು ಅತ್ಯದ್ಭುತ ಶುಭಕಾರಕನಾಗಿರ್ತಾನೆ ಮೇಷರಾಶಿಯವರು. ಮೇಷರಾಶಿಯವರು ತುಂಬ ಸಂಕಷ್ಟ ಪಡ್ತಾ ಇದ್ದಾರೆ, ತುಂಬ ಟೆನ್ಷನ್ ತಗೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸಾಡೆ ಸಾತಿ ಆರಂಭವಾಗಿದೆ, ನಮಗೆ ತುಂಬ ಕಷ್ಟಗಳೇ. ದಯವಿಟ್ಟು ಆ ರೀತಿ ತಿಳ್ಕೊಬೇಡಿ. ಯಾಕಂದರೆ ಈ 1.5 ತಿಂಗಳು ಅಂದರೆ ಏಪ್ರಿಲ್ ಮೇ 16ರಿಂದ ನಿಮಗೆ ಒಳ್ಳೆಯ ದಿನಗಳು, ಅದ್ಭುತ ದಿನಗಳು ರಾಹುಗ್ರಹದಿಂದ ನಿಮಗೆ ಅನುಕೂಲವಾಗ್ತಾ ಇದೆ. ಈ ರಾಹು ಸಂಚಾರ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಇದು ಒಳ್ಳೆಯ ಅವಕಾಶ. ಮುಖ್ಯವಾಗಿ ಈ ರಾಹುಗ್ರಹಕ್ಕೆ ಯಾವ ರೀತಿ ಆಕರ್ಷಣೆ ಅಂದರೆ ಜನರ ಆಕರ್ಷಣೆ ಬೀಳಿಸುವುದಕ್ಕೆ, ಮುಖ್ಯವಾಗಿ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ, ಟಿ ವಿಯಲ್ಲಿ ಅಥವಾ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಯಾರಾದರೂ ಎಂಟ್ರಿ ಆಗಬೇಕು, ತಮ್ಮ ಪ್ರತಿಭೆಯನ್ನು ತೋರಿಸ್ಕೋಬೇಕು, ಒಂದು ಆರಂಭ ಮಾಡಬೇಕು, ಆ ರೀತಿ ಕೆರಿಯರ್ನ
ಚೂಸ್ ಮಾಡಿಕೊಂಡು ಎಂಟರ್ ಆಗಬೇಕು, ಪ್ರವೇಶ ಮಾಡಬೇಕು ಅನ್ನೋಂಥವರಿಗೆ ಈ 18 ತಿಂಗಳ ಕಾಲ ಅದ್ಭುತವಾದಂತಹ ಯೋಗ ಇರುತ್ತೆ. ನಿಮ್ಮ ಪ್ರಯತ್ನಗಳನ್ನು ನೀವು ನಿಲ್ಲಿಸಬೇಡಿ. ಈ 18 ತಿಂಗಳ ಕಾಲ ನಿಮಗೆ ಒಳ್ಳೆಯ ಅವಕಾಶಗಳನ್ನು, ಜನಾಕರ್ಷಣೆಯನ್ನು, ಒಳ್ಳೆಯ ಹೆಸರನ್ನು ಮಾಡಿಕೊಳ್ಳಲು ರಾಹುಗ್ರಹ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಮುಖ್ಯವಾಗಿ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವಂತಹ ಸಂದರ್ಭಗಳಲ್ಲಿ, ಅಂದರೆ ಮನಿ ರೊಟೇಷನ್, ನೀವೀಗ ನಾವು ಆಸ್ತಿ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಸ್ಥಿರವಾಗಿರುತ್ತೆ, ಆ ರೀತಿಯಲ್ಲ. ಅಂದರೆ ಮನಿ ರೊಟೇಟ್ ಆಗುವಂತಹ ವಿಷಯಗಳಲ್ಲಿ ನೀವು ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಮನಿ ರೊಟೇಷನ್ ಎಲ್ಲಾಗುತ್ತೆ, ಈ ಮೂವಿ ಪ್ರೊಡ್ಯೂಸ್ ಆಗಿರ್ಬೋದು, ಈ ಪಾಲಿಟಿಕ್ಸಲ್ಲಿ ಆಗಿರ್ಬೋದು, ಒಂದು ಪಾರ್ಟಿನ ನೀವು ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇಂತಹ ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಇನ್ವೆಸ್ಟ್ ಮಾಡುವುದಕ್ಕೆ ಅಥವಾ ಈ ರೀತಿ ವ್ಯವಹಾರಗಳನ್ನು ಆರಂಭ ಮಾಡುವುದಕ್ಕೆ ಅತ್ಯದ್ಭುತವಾದಂತಹ ಶುಭಕಾರಕನಾಗಿರ್ತಾನೆ ರಾಹು ಮಹಾಶಯ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ. ಮುಖ್ಯವಾಗಿ ಆದರೆ ಈ ವಿಷಯವನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ರಾಹುಗ್ರಹ ಯಾವುದಾದ್ರೂ ಒಂದು ವಿಷಯ ಮಾಡೋಕ್ಕೆ ಮುಂಚೆ ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ವ್ಯಕ್ತಿಗಳಿಂದ ಅಥವಾ ಸಾಕಷ್ಟು ಸಮೂಹದಿಂದ ಸ್ವಲ್ಪ ಕ್ರಿಟಿಸೈಸ್ ಮಾಡ್ತಾರೆ, ವಿಮರ್ಶನೆ ಮಾಡ್ತಾರೆ. ಇವರು ನೋಡಿ ಇಂಥ ಮನೆಯವರು ಬಂದು ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ, ಈ ರೀತಿ ಮನೆತನವರು ಈ ರೀತಿ ಕೆಲಸಕ್ಕೆಲ್ಲ ಕೈ ಹಾಕ್ತಾ ಇದ್ದಾರೆ, ಅವ್ರಿಗೆ ಆದರೆ ಗೊತ್ತಿಲ್ಲ ಮೊದಲು ವಿಮರ್ಶೆ ಬಂದ್ರೂ, ಆರಂಭದಲ್ಲಿ ನಿಮಗೆ ವಿಮರ್ಶೆ ಬಂದ್ರೂ ನೀವು ಇಂತಹ ವ್ಯವಹಾರಗಳಲ್ಲಿ ಅತ್ಯುತ್ತಮವಂತ ಲಾಭಗಳನ್ನು ಪಡೆಯಬಹುದು. ರಾಹು ಯಾವುದೇ ವಿಷಯಗಳಲ್ಲಾಗಿರಲಿ ಇಂತಹ ವಿಷಯಗಳೇ ಇರುತ್ತೆ. ಅದರಿಂದ ಒಂದು ಕ್ಲಬ್ ಸ್ಟಾರ್ಟ್ ಮಾಡೋದು, ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋದು, ಈ ರೀತಿ ವಿಷಯಗಳಲ್ಲಿ ಮುಖ್ಯವಾಗಿ ಆರಂಭದಲ್ಲಿ ಬೇಡ, ನಮಗೆ ಯಾಕೆ ತುಂಬ ಸಮಸ್ಯೆಗಳು ಬರುತ್ತೆ, ತುಂಬ ತೊಂದರೆಗಳಾಗುತ್ತೆ ಅಂತ, ಅಥವಾ ಈ ರೀತಿ ಮಾಡ್ತಾ ಇದ್ದಾರೆ, ಈ ಥರ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋದಕ್ಕೆ ಎಲ್ಲಿಗಾದರೂ ಏನೇನೋ ಬೇರೆ ಜನ ಬೇರೆ ಥರ ವಿಮರ್ಶೆಗಳು ಮಾಡಿದ್ರು ನೀವು ಇನ್ ಕೇಸ್ ಈ ಥರ ಪ್ರಯತ್ನಗಳು ಮಾಡಿದರೆ ಈ ರೀತಿ ವಿಮರ್ಶೆಗಳು ಬರ್ತಾನೆ ಇರುತ್ತೆ. ಆದ್ದರಿಂದ ನೀವು ಈ ರೀತಿ ವ್ಯವಹಾರಗಳಿಗೆ ಕೈ ಹಾಕಿರೋದ್ರಲ್ಲಿ ನಿಮಗೆ ಅಂತ್ಯದಲ್ಲಿ, ಆರಂಭದಲ್ಲಿ ವಿಮರ್ಶೆಗಳು ಬಂದರೂ ಅಂತ್ಯದಲ್ಲಿ ನಿಮಗೆ ವಿಶೇಷವಾದಂತಹ ಧನಾಲಾಭವನ್ನು, ಧನಾಗಮನವನ್ನು ಈ ರಾಹು ದಶೆಯಲ್ಲಿ ಮೇಷರಾಶಿಯವರು ಗಳಿಸಬಹುದು. ಮುಖ್ಯವಾಗಿ ಈ ಪ್ರಭುತ್ವ, ಈ ಸರ್ಕಾರಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ, ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಪ್ರಮುಖ ಗಣ್ಯರಿಗೆ ಈ ಈ ಮೇಷರಾಶಿ ಜಾತಕರಲ್ಲಿರುವಂತಹ ಅವರಿಗೆ ವಿಶೇಷವಾಗಿ ಧನಾಗಮನ ಅನ್ನುವುದು ಈ 18 ತಿಂಗಳ ಯಾವುದೇ ಒಂದು ರೂಪದಲ್ಲಿ ಡೊನೇಷನ್ಸ್ ಬರುವುದು, ಫಂಡ್ಸ್ ಬರುವುದು, ಅಥವಾ ನೀವು ಮಾಡುವಂತಹ ಕೆಲಸಕ್ಕೆ ನಿಮಗೆ ಅನುಕೂಲ ಮಾಡಿಕೊಳ್ಳಲು ಯಾವುದೇ ಒಂದು ವಿಷಯಗಳು ಮಾಡಿಕೊಳ್ಳಲು ಕಾಂಟ್ರಾಕ್ಟರ್ ಜನಗಳಿಂದ ಈ ರೀತಿ ಅದು ಅಕ್ರಮ ಸಕ್ರಮ ಅನ್ನೋದು ನಾವು ಸೈಡ್ಗಿಟ್ಟರೆ ವಿಶೇಷವಾಗಿರುವಂತಹ ಧನಾಗಮನ ಅನ್ನೋದು ಇವರಿಗೆ ಇರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಿದೇಶಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅವರಿಗೆ, ವಿದೇಶಿ ಸಂಸ್ಥೆಗಳಿಂದ ಲಾಭವನ್ನು, ವೃತ್ತಿ ಉದ್ಯೋಗಗಳನ್ನು ಮಾಡ್ತಾ ಇರುವಂತಹ ಅವರಿಗೆ, ಅಥವಾ ನೀವು ಏನಾದರೂ ವ್ಯವಹಾರ ಮಾಡಿಕೊಳ್ಳೋಕಾದರೆ ವಿದೇಶದಲ್ಲಿರುವಂತಹ ಸ್ನೇಹಿತರ ಮುಖಾಂತರ, ವಿದೇಶಿ ಸಂಸ್ಥೆಗಳ ಮುಖಾಂತರ ನಿಮಗೆ ಅನುಕೂಲವಾಗಿರುವಂತಹ ಸಹಕಾರವು ಸಿದ್ಧಿಯಾಗುತ್ತೆ. ನೀವೇನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ. ಇನ್ನು ಎಲ್ಲರೂ ಅಂದ್ಕೊಂಡಿರ್ತಾರೆ ಶನಿ ಲಾಭಸ್ಥಾನದಂದರೆ ಏಕಾದಶದಲ್ಲಿರುವಂತಹ ಶನಿ ಲಾಭಕಾರಕನಾಗಿರ್ತಾರೆ ಅಂತ. ಆದರೆ ಏಕಾದಶದಲ್ಲಿರುವಂತಹ ರಾಹು ಅದಕ್ಕೆ ಮೇಲೆ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಆದ್ದರಿಂದ ಈ ವಿದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ವಿದೇಶದಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಈಗ ಅಮೆರಿಕಾನೇ ತಗೊಳ್ಳಿ, ತುಂಬ ಈ ಕಂಡೀಷನ್ಸು ವೀಸಾ ಮೇಲಾಗಿರಲಿ, ಅಲ್ಲಿರುವಂತಹ ಒಂದು ಸಿಟಿಜನ್ಶಿಪ್ ಮೇಲೆ ಆಗಿರಲಿ ತುಂಬ ರಿಸ್ಟ್ರಿಕ್ಷನ್ಸ್ ಬರ್ತಾ ಇದೆ. ತುಂಬ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕಂಟಿನ್ಯೂ ಮಾಡೋದ ಅಥವಾ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಉದ್ಯೋಗಗಳು ಮಾಡ್ತಾ ಇದ್ದಾರೆ, ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂಥವರಿಗೆ ಈ ಏಪ್ರಿಲ್ ಮತ್ತು ಮೇ 16 ಮೇಲೆ ಈ ರಾಹುಗ್ರಹ ಸಂಚಾರದಿಂದ ನೀವು ಆತಂಕಕ್ಕೆ ಬೀಳುವಂತಹ ಸಮಸ್ಯೆ ಇಲ್ಲ. ನಿಮಗೆ ಅನುಕೂಲವಾದಂತಹ ಸಿಚುವೇಶನ್ಸ್ ಬರುತ್ತೆ. ಮುಖ್ಯವಾಗಿ ವಿದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗಾಗಿರಲಿ, ನಿರುದ್ಯೋಗಿಗಳಾಗಿರಲಿ, ಉತ್ತಮ ವಿದ್ಯಾದ ಜೊತೆಗೆ ನಿಮಗೆ ಉತ್ತಮ
ಸಂಸ್ಥೆಗಳಲ್ಲಿ ಉತ್ತಮ ಪ್ಯಾಕೇಜ್ ಜೊತೆ ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಹ ಮತ್ತು ಯಾವುದೇ ಈ ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರೋಲ್ಲ. ಆದ್ದರಿಂದ ಈ ಮೇಷರಾಶಿಯವರಿಗೆ ಈ ರಾಹುಗ್ರಹ ಪ್ರಭಾವದಿಂದ ಈ ರೀತಿ ಅನುಕೂಲವಾಗಿರುವಂತಹ ಫಲಗಳು ಇರುತ್ತೆ. ಯಾವುದೇ ವಿಷಯಕ್ಕೆ ಆತಂಕಕ್ಕೆ ಈಡಾಗಬೇಡಿ. ಆದರೆ ಈ ಏಪ್ರಿಲ್ ಮೇ 16ವರೆಗೆ ಸ್ವಲ್ಪ ಕಾದು ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಮುಖ್ಯವಾಗಿ ಈ ರಾಹು ಕಾರಕತ್ವ ಅಂತ ತಗೊಂಡ್ರೆ ಇದು ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಹಣ ಮಾಡೋದಕ್ಕೆ, ಅಂದರೆ ವಿತಿನ್ ಶಾರ್ಟ್ ಟೈಮಲ್ಲಿ ಹಣ ಮಾಡ್ಕೊಳ್ಳೋದಕ್ಕೆ ಅನುಕೂಲ, ಅಂದರೆ ಅದಕ್ಕೆ ಅನುಕೂಲ ಸಪೋರ್ಟ್ ಮಾಡುವಂತಹ ಒಂದು ಮಾಯೆಯನ್ನು ಸೃಷ್ಟಿ ಮಾಡಿರ್ತಾರೆ. ಆದ್ದರಿಂದ ಅಕ್ರಮದಿಂದ ಹಣ ಗಳಿಸುವುದಕ್ಕೆ ಮತ್ತು ಈ ಅವರಿಗೆ ಅರ್ಹತೆ ಇರೋರಿಗೆ ಅಂಥವರಿಗೆ ಒಳ್ಳೆಯ ಒಂದೇ ಡೇ ನೈಟಲ್ಲಿ ಅವರಿಗೆ ಕೋಟ್ಯಾಧಿಪತಿ ಆಗುವಂತಹ ಚಾನ್ಸಸ್ ಆಗಿರ್ಬೋದು. ಈ ಮುಖ್ಯವಾಗಿ ಶಾರ್ಟ್ಕಟ್ನಿಂದ ಪ್ರಯತ್ನಗಳು ಮಾಡುವಂತಹ ವಿಷಯಗಳಲ್ಲಿ ರಾಹುಗ್ರಹ ಅತ್ಯುತ್ತಮ ವಿಶೇಷವಾದಂತಹ ಯೋಗಕಾರಕರಾಗಿರ್ತಾರೆ. ಇನ್ನು ರಾಹು ಶುಕ್ರದ ಜೊತೆ ಏನಾದರೂ ಜಾತಕ ಚಕ್ರದಲ್ಲಿ ಅಂದರೆ ಸೇರಿದ್ದರೆ ಅವರಿಗೆ ವಿಶೇಷವಾದಂತಹ ಶೃಂಗಾರದ ಜೀವನದ ಬಗ್ಗೆ ಆಶೆಗಳು ಈಡೇರಿಸ್ಕೊಳ್ಳುವುದಕ್ಕೆ, ಶೃಂಗಾರಪರವಾದಂತಹ ಯೋಚನೆಗಳು ಬರುವುದಕ್ಕೆ, ಉತ್ತಮ ವಿಲಾಸವನ್ನು ಅಂದರೆ ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕೆ, ಲಕ್ಸುರಿ ವೆಹಿಕಲ್ಸ್ನ ತಗೊಳ್ಳೋದಕ್ಕೆ, ಲಕ್ಸುರಿ ಬಿಲ್ಡಿಂಗ್ಸಲ್ಲಿ ನಿವಾಸ ಮಾಡಿಕೊಳ್ಳೋದಕ್ಕೆ ಈ ಶುಕ್ರ ರಾಹು ಯೋಗ ಅನ್ನೋದು ಅನುಕೂಲವಾಗಿರುತ್ತೆ. ಅದೇ ರಾಹು ಬುಧನ ಜೊತೆ ಇರುವಂತಹ ಸಂದರ್ಭಗಳಲ್ಲಿ, ಈ ವ್ಯಾಪಾರ ಮಾಡಿರುವಂತಹ ಸಂದರ್ಭಗಳಲ್ಲಿ ಕೋಟ್ಯಾಂತರ ದುಡ್ಡು ಕೃತ್ರಿಮ ಇರುತ್ತೆ. ಅದು ಅಂದರೆ ರೊಟೇಷನ್ ಇರಬೇಕು, ಪರ್ಮನೆಂಟಾಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೋಟ್ಯಾಂತರ ರೂಪಾಯಿ ಗಳಿಸುವುದಕ್ಕೆ ಅವಕಾಶ ಇರುತ್ತೆ. ವಿಲಾಸಮಯ ಜೀವನವನ್ನು, ಒಂದು ಲಕ್ಸುರಿ ಲೈಫ್ ಸ್ಟೈಲ್ನ ಈ ರೀತಿ ಅದು ಅಕ್ರಮ ಸಕ್ರಮ ಸೆಕೆಂಡ್ರಿ ಅದನ್ನು ನೋಡಿಬಿಟ್ರೆ ಇವರಿಗೆ ಈ ರಾಹು ಬುಧ ಇರುವಂತಹ ಸಂದರ್ಭಗಳಲ್ಲಿ ಅತ್ಯದ್ಭುತ ಸಂಪಾದನೆ ಮಾರ್ಗಗಳು ಜಾಸ್ತಿ ಆಗುತ್ತೆ. ಇನ್ನು ರಾಹು ಗುರು ಅನ್ನೋದು ಈ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಕೆಲವೊಬ್ಬರಿಗೆ ಎಷ್ಟೇ ಪ್ರಯತ್ನ ಮಾಡಿರಲಿ ಇವರಿಗೆ ಒಂದು ಮೆಡಿಕಲ್ ಎಕ್ಸಾಮ್ ತಗೊಂಡು ಏನೋ ಒಂದು ಬ್ಯಾಕ್ ಡೋರ್ಲಿಂದ, ಅಂದರೆ ಸ್ವಲ್ಪ ಹಣ ಕಟ್ಬಿಟ್ಟು ಒಂದು ಬ್ರೈಬ್ ಮಾಡಿ ಒಂದು ಅಂದರೆ ದುಡ್ಡು ಕೊಟ್ಟು ಸೀಟ್ ಪಡೆಯೋದು ಅಥವಾ ದುಡ್ಡು ಕೊಟ್ಟು ಉದ್ಯೋಗವನ್ನು ಪಡೆಯೋದು, ಬ್ಯಾಕ್ ಡೋರ್ ಅಟೆಂಪ್ಟ್ಸ್ ಏನಾದರೂ ಇರುತ್ತೆ. ಈ ರೀತಿ ವಿಷಯಗಳಲ್ಲಿ ರಾಹು ಗುರು ಅನ್ನೋರು ಅನುಕೂಲ ಆಗ್ತಿರ್ತಾರೆ. ಇನ್ನು ರಾಹು ಶನಿ ಇರುವಂತಹ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದಲ್ಲಿರುವಂತಹ ಸಂಸ್ಥೆಗಳಲ್ಲಿ ಒಳ್ಳೆಯ ಹುದ್ದೆಗಳನ್ನು ಪಡೆಯೋದಕ್ಕೆ ಮತ್ತು ಏನೂ ಇರಲ್ಲ, ಅಂದರೆ ಜೀರೋ ಇದರಿಂದ ಅತ್ಯುನ್ನತವಾದಂತಹ ಸ್ಟೇಜ್ಗೆ ಹೋಗುವಂತಹ ಸಾಧ್ಯತೆಯನ್ನು ರಾಹು ಶನಿ ಇರುವಂತಹ ಸಂದರ್ಭಗಳಲ್ಲಿ ಬರುತ್ತೆ. ಇನ್ನು ರಾಹು ಚಂದ್ರ ರವಿ ಈ ಮೂವರ ಹೊಂದಾಣಿಕೆ ಅಷ್ಟೊಂದು ಸಂತಾನದಿಂದ ಕೆಲವು ಸಮಸ್ಯೆಗಳು, ಮಾನನಷ್ಟ ಮತ್ತು ಅವರು ಮಾಡುವಂತಹ ಸಂತಾನದಿಂದ ಮಾಡುವಂತಹ ಕೆಲಸಗಳಿಂದ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈ ಮೇಷರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ಏಕಾದಶ ಭಾವದಲ್ಲಿರುವಂತಹ ರಾಹು ಈ 18 ತಿಂಗಳ ಕಾಲ ಅದ್ಭುತವಾಗಿ ಯೋಗಕಾರಕನಾಗಿರ್ತಾನೆ. ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ನೀವು ಈ ರಾಹುಗ್ರಹದ ಅನುಗ್ರಹದಗೋಸ್ಕರ ದುರ್ಗಾದೇವಿನ ಆರಾಧನೆ ಮಾಡಿ. ಪ್ರತಿ ಶುಕ್ರವಾರ ದುರ್ಗಾದೇವಿನ ಆರಾಧನೆ ಮಾಡುವುದು, ಈ ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡಿಸುವುದು ಅಥವಾ ಅಮಾವಾಸ್ಯೆ ತಿಥಿಯಂದು ನೀವು ದುರ್ಗಾದೇವಿ ದೇವಸ್ಥಾನದಲ್ಲಿ 4 ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವುದರಿಂದ ರಾಹುಬಲ ಮತ್ತಷ್ಟು ನಿಮಗೆ ಅನುಕೂಲವಾಗಿ ನಿಮಗೆ ಸಿದ್ಧಿಯಾಗುತ್ತೆ. ಅಥವಾ ರಾಹು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡುವುದರಿಂದ ಅದ್ಭುತವಾದಂತಹ ಫಲಗಳನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.